ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಪೀಸ್ ಬಂದಿರುತ್ತಲ್ವ, ಸೊ ಅದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿಯಾಗಿ ವರ್ಕ್ ಬಂದಿರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಇವು 3 ಬ್ಲೌಸು ಒಬ್ಬರದೇ. ಸೊ 3 ಬ್ಲೌಸ್ ಕೂಡ ವರ್ಕ್ ಇರುವಂಥದ್ದೇ ಇದೆ. ಬಟ್ ಈ ವರ್ಕ್ ಅನ್ನೋದು ಸ್ವಲ್ಪ ಚೇಂಜ್ ಇದೆ. ಯಾಕಂತಂದರೆ ಅವು ಸ್ಲೀವ್ಸ್ಗೆ ಮಾತ್ರ ವರ್ಕ್ ಬಂದಿದೆ. ಬಟ್ ಇದು ಏನಂತಂದರೆ ಈ ಥರ ನೆಕ್ಕಿಗೆ ಕೂಡ ವರ್ಕ್ ಬಂದಿದೆ ನೋಡಿ. ಸೊ ಈ ಥರ ನೆಕ್ ಬಂದಾಗ ತುಂಬ ಜನರಿಗೆ ಕಟಿಂಗು ಹಾಗೆ ಸ್ಟಿಚಿಂಗು ತುಂಬಾ ಕಷ್ಟ ಅನಿಸುತ್ತೆ. ಯಾಕಂದರೆ ಇದರ ನೆಕ್ ಅನ್ನುವಂಥದ್ದು ತುಂಬಾ ಅಗಲ ಬಂದಿರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿದೆ ವರ್ಕು. ಈ ವರ್ಕ್ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಇದೆ. ಇದು ಸ್ಯಾರಿ ಜೊತೆಗೆ ವರ್ಕ್ ರೆಡಿಯಾಗಿ ಬಂದಿದೆ. ಈ ರೀತಿಯಾಗಿ ನಾವು ಹೊರಗೆ ವರ್ಕ್ ಮಾಡ್ಸೋಕೆ ಹೋದರೆ ಏನಿಲ್ಲ ಅಂದರೂ 1,000 ರೂಪಾಯಿ ಮೇಲೆ ತೊಗೋತಾರೆ. ಸೊ ನೋಡಿ, ಇಲ್ಲಿ ಸ್ಲೀವ್ಸ್ ಇದು ಸ್ಲೀವ್ಸ್ಗೆ ಈ ಥರ ಚಿಕ್ಕ ಚಿಕ್ಕ ಬುಟ್ಟಸ್ ಕೊಟ್ಟಿದ್ದಾರೆ ನೋಡಿ. ಎರಡೂ ಕಡೆ ಈ ಥರ ಚಿಕ್ಕ ಚಿಕ್ಕ ಬುಟ್ಟಾಸ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ವರ್ಕ್ ಬ್ಲೌಸ್ ಇತ್ತಲ್ವ, ಸೊ ಹಾಗಾಗಿ ಕೆಲವೊಬ್ಬರಿಗೆ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಇದ್ರದ್ದು ತುಂಬಾ ಕಷ್ಟ ಅನಿಸುತ್ತೆ. ಸೊ ಈ ವಿಡಿಯೋದಲ್ಲಿ ಇದರದ್ದು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡಿ. ಮತ್ತು ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಬ್ಲೌಸು. ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದೆ. ಇದ್ರ ಜೊತೆ ಇನ್ನೂ 4-5 ಬ್ಲೌಸ್ ಸ್ಟಿಚ್ ಮಾಡಿದೆ. ಅದನ್ನೆಲ್ಲ ತೊಗೊಂಡು ಹೋದರು. ಇದೊಂದು ಅಳತೆಗಂತ ಇಲ್ಲೇ ಇಟ್ಟು ಹೋಗಿದ್ದಾರೆ. ಇನ್ನು ವೇರ್ ಕೂಡ ಮಾಡಿಲ್ಲ ಇದನ್ನು ಅವರು. ಅಂದರೆ ಹಾಕಿ ನೋಡಿದರು ಅಷ್ಟೇ, ಕರೆಕ್ಟಾಗಿತ್ತು ಅಂತ ಇದನ್ನೇ ಇಟ್ಟು ಹೋದರು. ಬ್ಲೌಸಿನ ಲೆಂತ್ ಬಂದಿದ್ರದ್ದು 11 ಇಂಚಿದೆ. ನೀವು ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟು ತೊಗೊಳ್ಳಿ. ಇದು ಕಟೋರಿ ಬ್ಲೌಸ್ ಇದೆ. ನೋಡ್ತಾ ಇರ್ಬೋದು ಕಟೋರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ನಾನು ನಿಮಗೆ ಇದರಲ್ಲಿ ಸಾದಾ ಅನ್ನೋದು ತೋರಿಸ್ತೀನಿ. ಅಂದರೆ ಸಾದಾ ಕಟಿಂಗ್ ಅಷ್ಟೇ ತೋರಿಸ್ತೀನಿ. ಯಾಕಂದರೆ ಕಟೋರಿ ಕಟಿಂಗ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬಟ್ ನಾನು ಸ್ಟಿಚ್ ಮಾಡೋದು ಇದನ್ನು ಕಟೋರಿನೇ. ನೋಡಿ, ಇದು ಲೈನಿಂಗ್ ಕ್ಲಾತ್ ಯಾಕೆ ಚೇಂಜ್ ಇದೆ ಅಂತ ಅನ್ಕೋತಿರ್ಬೋದು. ನಮ್ಮ ಈಗ ಹಳ್ಳಿ ಸೈಡೆಲ್ಲ ಲೈನಿಂಗ್ ಕ್ಲಾತ್ನ ಚೇಂಜೇ ಕೊಡ್ತಾರೆ. ಅಂದರೆ ಮನೆಯಲ್ಲಿರುವಂಥ ಬ್ಲೌಸ್ ಪೀಸನ್ನೇ ಕೊಡ್ತಾರೆ. ಅವರೆಲ್ಲ ಕಲರು ಚಾಯ್ಸ್ ಮಾಡಿ ಕೊಡಲ್ಲ. ಸೊ ಅವ್ರು ಕೊಟ್ಟಂಥದ್ದು ನಾವು ಹಾಕ್ತೀವಿ ಅಷ್ಟೇ. ಅದೇ ನಮಗೆ ಲೈನಿಂಗ್ ಹಾಕಂದರೆ ನಾವು ಸೇಮ್ ಕಲರನ್ನೇ ತೊಗೊಳ್ತೀವಿ. ಸೊ ಬ್ಲೌಸ್ ಲೆಂತು 11 ಇಂಚ್ ಇತ್ತಲ್ವ. ಸೊ 11 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಮಾಡಿ 12 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಬ್ಲೌಸ್ ಲೆಂತು ಎಷ್ಟಿರುತ್ತೋ ನೀವು ಅಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಹಾಗೆ ಚೆಸ್ಟಲ್ಲಿ ನಾನು 10 ಇಂಚು ತೊಗೊಂಡಿದ್ದೀನಿ. ನೋಡಿ, ನೆಕ್ ಬಿಡ್ತು 2 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಶೋಲ್ಡರು ನಿಮ್ಮ ಬ್ಲೌಸಿಂದ ಎಷ್ಟಿರುತ್ತೋ ಅಷ್ಟು ಇಟ್ಕೊಳ್ಳಿ. ನಾರ್ಮಲಾಗಿ ಅಂದರೆ ಇದ್ರದ್ದು ಚೆಸ್ಟ್ ಅಂದರೆ 7.5 ಇದೆ. ಸೊ ಅದಕ್ಕೆ 2 ಇಂಚು ನೆಕ್ ಬಿಡ್ತು ಸಾಕು. ಅದೇ ಜಾಸ್ತಿ ಇದ್ದರೆ ನೀವು 2.5 ಇಟ್ಕೊಳ್ಳಿ. ಸೊ ನೋಡಿ, ಆರ್ಮೋಲು 5 ಇಂಚಿಗೆ ಆರ್ಮೋಲ್ ಇತ್ತು. 5 ಇಂಚ್ ಆರ್ಮೋಲು ಇಟ್ಕೊಂಡಿದ್ದೀನಿ. ಹಾಗೆ ಇವರು ಸ್ವಲ್ಪ ತೆಳ್ಳಗಿದಾರಲ್ವ, ಆರ್ಮೋಲ್ ಇದರಲ್ಲಿ ಏನು ಅವ್ರಿಗೆ 1.5 ಹೀಗೆ ಅಷ್ಟೊಂದು ಎಕ್ಸಾಕ್ಟಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದರಲ್ಲಿ ತೊಗೊಂಡ್ರೆ ಸಾಕು. ನೋಡಿ, ಕೆಳಗಡೆ ಈ ಥರ ಬಾಕ್ಸ್ ಹಾಕ್ಕೊಂಡು ಇದನ್ನು ನಿಮಗೆ ಯಾವ ನೆಕ್ ಬೇಕು ನೀವು ಹಾಕ್ಕೊಳ್ಳಿ. ನಾನು ಇದರಲ್ಲಿ ರೌಂಡ್ ನೆಕ್ಕನ್ನ ಹಾಕಿದ್ದೀನಿ. ಸೊ ರೌಂಡ್ ನೆಕ್ ಹಾಕ್ಕೊಂಡು ಇನ್ನು ಫ್ರಂಟಿಂದು ಸೊ 11 ಇಂಚು ಉದ್ದ ಆದರೆ ಅದರಲ್ಲಿ 2 ಮೈನಸ್ ಮಾಡಿದರೆ 9 ಇಂಚ್ ಬರುತ್ತೆ. ಯಾಕಂದರೆ 2 ಇಂಚು ಟಕ್ಸಿಂದು ನಾನು ಇದರಲ್ಲಿ ತೆಗಿತಾ ಇಲ್ಲ. ಸೊ 2 ಇಂಚು ತೆಗೆದು ಪ್ಲಸ್ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು 9 ಇಂಚಿಗೆ. ಯಾಕಂದರೆ ಶೋಲ್ಡರಲ್ಲಿ 1/2 ಇಂಚು, ಇಲ್ಲಿ ಕ್ರಾಸ್ ಪಟ್ಟಿಯಲ್ಲಿ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಬರುತ್ತೆ. ಸೊ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು
ಈ ರೀತಿಯಾಗಿ 1/2 ಇಂಚು ಈ ಕಡೆ ಹುಕ್ ಸೈಡು ಶೇಪ್ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲೂ ಕೂಡ 5 ಇಂಚು ಫ್ರಂಟಿಂದು ಆರ್ಮೋಲ್ ಇಟ್ಕೊಂಡು ಆರ್ಮೋಲ್ ಶೇಪ್ನ ಹಾಕ್ಕೊಂಡಿದ್ದೀನಿ. ನೆಕ್ ನೋಡಿ, ನೆಕ್ ಬಂದು 6 ಇಂಚಿದೆ. ಸೊ 6 ಇಂಚಿಗೆ ನಾನು ಒಂದು ಬಾಕ್ಸ್ನ ಹಾಕೋತಿದ್ದೀನಿ. ಹಾಕ್ಕೊಂಡು ರೌಂಡಾಗಿ ಇಟ್ಕೊಳ್ತಿದ್ದೀನಿ. ಇದೇನು ನಾರ್ಮಲ್ ಸಾದಾ ಬ್ಲೌಸನ್ನೇ ಕಟಿಂಗ್ ಮಾಡ್ತಿದ್ದಾರೆ, ನಮಗೆ ಏನು ಚೇಂಜಸ್ ಇದೆ ಅಂತ ಹೇಳಿದರು ಅಂತ ಅಂದ್ಕೊಳ್ತಿರ್ಬೋದು. ಸೊ ಇದರಲ್ಲಿ ಲೈನಿಂಗಲ್ಲಿ ಮಾಡುವಾಗ ಇದೇ ರೀತಿಯೇ ಮಾಡಬೇಕು, ಬಟ್ ಮೇನ್ ಕ್ಲಾತಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇದನ್ನು ಮಾಡಿದೆ ನಿಮ್ಗೆ ಅದನ್ನೇ ಡೈರೆಕ್ಟ್ ಹೇಳ್ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ನಿಮಗೆ ಕಟ್ ಮಾಡಿ ತೋರಿಸಿ ಇದನ್ನು ಇಟ್ಟು ನಾವು ಮೇನ್ ಕ್ಲಾತ್ ಮೇಲೆ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಈಗ ನೋಡಿ, ಎಲ್ಲ ನಾರ್ಮಲಾಗಿ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋತೀವೋ ಸೊ ಅದೇ ರೀತಿಯೇ ಕಟಿಂಗ್ ಮಾಡಿಕೊಂಡೆ. ಇದ್ರದ್ದು ಕಟಿಂಗ್ ವಿಡಿಯೋನ ನಾನು ನಿಮಗೆ ಡೀಟೇಲಾಗಿ ಹೇಳಿಕೊಡ್ಬೇಕು ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಇದೇನು, ಒಮ್ಮೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಬನ್ನಿ. ಸೊ ಕಟೋರಿ, ಸಾದಾ ಬ್ಲೌಸ್, ಡಿಸೈನ್ ಬ್ಲೌಸ್ ಎಲ್ಲ ಥರ ಕಟಿಂಗ್ನು ನಾನು ಚಾನಲಲ್ಲಿ ಹಾಕಿದ್ದೀನಿ, ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ನೋಡಿ, ಇಲ್ಲಿ ನಾನು ಕ್ರಾಸ್ ಪಟ್ಟಿಗೆ, ಸೊ ಅಲ್ಲಿ 2 ಇಂಚು ಕ್ರಾಸ್ ಪಟ್ಟಿಗೆ ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು 2.5, ಇಲ್ಲಿ 2.5 ಕ್ರಾಸಲ್ಲಿ ಬರುವಲ್ಲಿ 3 ಇಂಚ್ ಇಟ್ಕೊಂಡು ಕ್ರಾಸ್ ಪಟ್ಟಿ ಕೂಡ ಕಟ್ ಮಾಡಿಕೊಂಡೆ. ಸೊ ಅದನ್ನು ಇದ್ರ ಮೇಲಿಟ್ಟು ಈಗ ಕಟಿಂಗ್ ಮಾಡ್ಕೋಬೇಕು. ಈ ಡಿಸೈನರ್ಸ್ ಈ ಥರ ಸೆಂಟ್ರು ಕರೆಕ್ಟಾಗಿ ಬರೋ ಹಾಗೆ ನಾವು ಈ ರೀತಿಯಾಗಿ ನೋಡಿ ಎಲ್ಲ ಕಡೆ ನೋಡ್ಕೋಬೇಕು, ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ಮೇನ್ ಕ್ಲಾತನ್ನು ಇಟ್ಕೊಂಡು ಕಟಿಂಗ್ ಮಾಡಬೇಕಾಗತ್ತೆ. ಸೊ ನೋಡಿ, ಮೊದಲಿಗೆ ನಾನು ಈ ಡಿಸೈನ್ ಪಕ್ಕದಲ್ಲಿ ಈ ರೀತಿಯಾಗಿ ಮಾರ್ಕ್ ಹಾಕೋತೀನಿ, ಯಾಕಂದರೆ ಇಲ್ಲಿಂದ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಬರಬೇಕು. ಸೊ ಹಾಗಾಗಿ ಇಲ್ಲಿಂದ ನೆಕ್ ಬಿಡ್ತಾ ಇಲ್ಲಿಗೆ ಬಂದಿದೆ ಅಲ್ವಾ, ಸೊ ನೋಡಿ ಇಲ್ಲಿ 2 ಇಂಚಿದೆ. ಸೊ ಈ ಥರ ಇಟ್ಟಾಗ ಏನಾಗುತ್ತೆ, ಇಲ್ಲಿ ನಮಗೆ ಇಷ್ಟು ಗ್ಯಾಪ್ ಉಳಿಯುತ್ತೆ ಅಲ್ವಾ. ಸೊ ಈ ಥರ ಗ್ಯಾಪು ಉಳಿಯುತ್ತೆ. ಸೊ ಅದಕ್ಕೆ ನಮಗೆ ಯಾವ ರೀತಿ ಇದನ್ನ ಕಟಿಂಗ್ ಮಾಡ್ಕೋಬೇಕು ಅಂತಂದರೆ, ಇದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಇಲ್ಲಿ ಶೋಲ್ಡರ್ ಮಾರ್ಕ್ ಹಾಕ್ಕೊತೀನಿ. ಇಲ್ಲಿಂದ ನಮಗೆ ಡಿಸೈನ್ ಕೋರಬೇಕು, ಇಲ್ಲಿಂದ ಆರ್ಮೂಲು. ಸೊ ಆರ್ಮೂಲ್ ಹಾಕ್ಕೊಂಡು ನಾವು ಆರ್ಮೂಲ್ದು ಏನು ಶೇಪು ಎಲ್ಲ ತಕ್ಕೊಳ್ಬೇಕು. ತಕ್ಕೊಂಡು ಇಲ್ಲಿ ಎಷ್ಟು ಎಕ್ಸ್ಟ್ರಾ ಆಗಿದೆಯಲ್ಲ ನೋಡಿ, ಈ ರೀತಿಯಾಗಿ ನಾರ್ಮಲ್ ಹಾಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ನೀವು ಆನಂತರ ಲೈನಿಂಗ್ ಕ್ಲಾತಾಗಿ ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾರ್ಮಲಾಗಿ ಇರುತ್ತೆ ರೌಂಡು ಸ್ಟಿಚ್ಚು, ಕಟಿಂಗ್ ಇದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾರ್ಮಲಾಗಿ ಕಟಿಂಗ್ ಮಾಡ್ಕೊಳ್ಳಿ ನೀವು. ನೋಡಿ ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಈ ಬ್ಲೌಸ್ಗಿನ ಇದು ಎಕ್ಸ್ಟ್ರಾ ಕಾಣ್ತಿದೆ. ಸೊ ಎಕ್ಸ್ಟ್ರಾ ಅಂದರೆ ಉದ್ದ ಬರ್ತಾಯಿದೆ. ಸೊ ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡಿ ತೆಗಿತೀನಿ. ನೋಡೋಣ, ಇಲ್ಲಾಂದರೆ ಅವರು ಉದ್ದ ಇರಲಿ ಅನ್ನೋದಾದರೆ ನೋಡೋಕೆ ಬರುತ್ತೆ. ಈಗ ಇಲ್ಲಿ ಮಾರ್ಕ್ ಹಾಕಿದ್ವಲ್ಲ, ಇಲ್ಲಿ ನಾಚ್ ಹಾಕ್ಕೊಳ್ಬೇಕು. ಇಲ್ಲಿಂದ ನಾವು ಇಲ್ಲಿಗೆ ಕರೆಕ್ಟ್ ಆಗುವಾಗೆ ನಮ್ಮ ಬ್ಲೌಸನ್ನು ರೆಡಿ ಮಾಡಬೇಕು. ಅದು ಯಾವ ರೀತಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಆ ಮಾರ್ಕಿಗೆ ನಮ್ಮ ನೆಕ್ ಬಿಡ್ತು ಕರೆಕ್ಟ್ ಬರಬೇಕು. ಅದು ಎಕ್ಸ್ಟ್ರಾ ಇರುವಂಥದ್ದನ್ನು ನಾವು ಯಾವ ರೀತಿಯಾಗಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಬಾಯ್. ಮುಂದಿನ ವೀಡಿಯೋದಲ್ಲಿ